Audio Jungle. ಜನಿಸುವ ಮುನ್ನ ಶಿಶುವಿಗೆ ವ್ಯಾಧಿ ಹಸುವಿನ ಹಾಲೇ ಆಧಾರವಾಗಿ ಅತಿಥಿ ಗಣ್ಯರನ್ನು ಸನ್ಮಾನಿಸಿದಂಥ ಶ್ರೀ ಯೋಗಿ ಶ್ರೀನಿವಾಸ್ ಸರ್ಕಾರ ಗುರೂಜಿ ಅವರಿಗೆ ಭಜಿಸೋ ಭಜಿಸೋ ದೇವನ ಭಜಿಸೋ ಭಜಿಸೋ. ನಮ್ಮನ್ನು ಅನುಕರಣೆ ಮಾಡ್ಕೊಂಡು ಕಲಿತಾರೆ. ನಾವೇನೇನು ಮಾಡ್ತಿರ್ತೀವಿ ಅದನ್ನ ನೋಡಿಕೊಂಡು ಅವರೊಂದು ಸಂಸ್ಕಾರ ಬೆಳೆಸ್ಬೇಕು. ನೀವು ಯಾರಿಗಾದರೂ ನಮಸ್ಕಾರ ಹೇಳಿದ್ರೆ ನಿಮ್ಮ ಮಕ್ಕಳು ಬೇರೆಯವ್ರಿಗೆ ನಮಸ್ಕಾರ ಹೇಳ್ತಾರೆ. ನೀವೊಂದು ಸಂಸ್ಕಾರ ಕೊಟ್ಟರೆ ಅದು ಕೂಡ ಒಂದು ದೊಡ್ಡ ಆಸ್ತಿನೇ. ಇವತ್ತು ಈ ದೇಶದಲ್ಲಿ ಸಾವಿರಾರು ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟವರೆಲ್ಲ ಈ ದೇಶ ಕಟ್ಟಲಿಲ್ಲ. ಹೇಳ ಹೆಸರೇ ಇವತ್ತಿಗೂ ಕೂಡ ಹೆಸರು ಕೂಡ ಚರಿತ್ರೆ ಒಳಗಡೆ ದಾಖಲಾಗದೇ ಇರುವಂಥ ಯಾವನೋ ಒಬ್ಬ ಹೈಸ್ಕೂಲ್ ವಿದ್ಯಾರ್ಥಿ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷರ ಗುಂಡಿಗೆ ಎದೆ ಕೊಟ್ಟು ಸತ್ತೋಗಿದ್ದಾನೆ, ಅಸ್ತಂಗತನಾಗಿದ್ದಾನೆ. ಅವನ ಅಸ್ಥಿಪಂಜರದ ಮೇಲೆ ಈ ಭರತಖಂಡ ನಿಂತಿದೆ. ನಾವು ಇವತ್ತು ಅದರ ಮೇಲೆ ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಇಲ್ಲಿನ ಅಧಿಕಾರ ಎಂಜಾಯ್ ಮಾಡ್ತಾ ಇದ್ದೀವಿ, ಇಲ್ಲಿನ ಅನುಕೂಲಗಳು, ಸವಲತ್ತುಗಳು, ಇಲ್ಲಿನ ಜೀವನ ಎಂಜಾಯ್ ಮಾಡ್ತಾ ಇದ್ದೀವಿ. ಈ ಮಕ್ಕಳು ಇವತ್ತು ಯಾವ ಯುಗದಲ್ಲಿ ಹುಟ್ಟಿದ್ದಾರೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಹುಟ್ಟಿದ್ದಾರೆ, ಡೇಟಾ ಸೈನ್ಸ್ ಯುಗದಲ್ಲಿ ಹುಟ್ಟಿದ್ದಾರೆ, ಸೈಬರ್ ಸೆಕ್ಯೂರಿಟಿ ಯುಗದಲ್ಲಿ ಹುಟ್ಟಿದ್ದಾರೆ. ಈ ಮಕ್ಕಳಿಗೆ ನೀವು ಅಗತ್ಯವಾಗಿ ಸಂಸ್ಕಾರ ಕಲಿಸದೆ ಹೋದ್ರೆ
ಈ ಮಕ್ಕಳ ತಲೆ ಒಳಗಡೆ ನೀವು ಕೇವಲ ಪ್ರಿಸ್ಕ್ರೈಬ್ ಟೆಕ್ನಿಕಲ್ ಇನ್ಫಾರ್ಮೇಶನ್ ಅನ್ನ ತಲೆಗೆ ತುಂಬಿ ಇವುಗಳನ್ನು ಕೂಡ ಫ್ಯೂಚರ್ನ ಒಂದು ಪೆನ್ ಡ್ರೈವ್ಗಳ ತರ ತಯಾರು ಮಾಡ್ತೀರಿ. ದೊಡ್ಡದಂತೆ ಅದು ಬಿಗಿಲಾದದ್ದು ಅಂತ ಹೇಳ್ತಾರೆ. ಸೊ ಹಾಗೆ ಅಲ್ಲೇನೋ ಒಂದು ಅಟ್ರಾಕ್ಷನ್ ಇರುತ್ತೆ. ನಮ್ಮ ಮೂಲ ಅಲ್ವಾ, ನಮ್ಮ ಶಕ್ತಿ ಬರೋದೆಲ್ಲ ಹಿಂದ್ಗಡೆಯಿಂದ ಬರುತ್ತೆ. ನಮ್ಮ ಶಕ್ತಿ ನಾವು ಈಗ ಬಾಣ ಬಿಡಬೇಕಾದ್ರೆ ನಾವು ಕೈ ಎಳ್ಕೊಳ್ತೀವಲ್ವ, ಫಸ್ಟ್ ಹಿಂದಕ್ಕೆ ಹೋಗುತ್ತಲ್ವ ಕೈ, ಹಾಗೆಯೇ ಹಿಂದ್ಗಡೆಯಿಂದನೇ ಶಕ್ತಿ ಬರೋದು. ಸೊ ಹಾಗಾಗಿ ನಾವು ಹಿಂದೆ ನೆನೆಸ್ಕೊಳ್ತೀವಲ್ಲ, ಅವಾಗ ಶಕ್ತಿ ಬರುತ್ತೆ ಖಂಡಿತವಾಗ್ಲು. ಅದಕ್ಕೆ ನೀವು ಏನು ಹೇಳಿದ್ರಿ ಶುರುವಿನಲ್ಲಿ, ಮಾತೃ ದೇವೋಭವ ಅಂತ ಹೇಳಿದ್ರಿ ಅಲ್ವಾ. ಆಮೇಲೆ ಪಿತೃ ಆಚಾರ್ಯ ಹಾಗೆಲ್ಲ ನೆನೆಸ್ಕೊಳ್ಬೇಕು, ಗುರುಗಳನ್ನು ನೆನೆಸ್ಕೊಳ್ಬೇಕು, ಶಕ್ತಿ ಬರುತ್ತೆ. ಹಾಗೆಯೇ ಇದು ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಜ್ಞಾಪಕ ಬರುತ್ತೆ, ಅದೇನೋ ಒಂದು ಇನ್ಸ್ಪಿರೇಷನ್ ಬರುತ್ತೆ. ಹಾಗೆ ಅದಕ್ಕೋಸ್ಕರವಾಗಿ ಸ್ವಲ್ಪ ಕ್ಲಾಸ್ ರೂಮ್ನಲ್ಲಿ ಅವ್ರ ಪಾಠ ಹೇಳಬೇಕಾದ್ರೆ ನೀವು ಅಲ್ಲಿ ಅವರು ಹೇಳ್ತಾ ಇರೋದು ಅರ್ಥ ಆಗ್ತಾಯಿದ್ರೆ ಕೇಳಬೇಕು. ನೀವು ನಿಂತ್ಕೊಂಡ್ಬಿಟ್ಟು ಕೈ ಎತ್ಬಿಟ್ರೆ ಈ ಥರ ನಿಂತ್ಕೊಂಡ್ರೆ ಕ್ಲಾಸ್ ರೂಮಲ್ಲಿ ಕೇಳಿ ಏನೋ ಒಂದು ಕೇಳ್ತಾರೆ, ನೀವು ಹೇಳ್ಬೋದಲ್ಲ ನನಗೆ ಇಂಥ ವಿಷಯ ಅರ್ಥ ಆಗ್ತಿಲ್ಲ ಅಂತ. ತಕ್ಷಣ ಅವರು ಟೀಚರ್ ನಿಮಗೆ ಪರಿಹಾರ ಹೇಳ್ತಾರೆ, ಅದೇನು ಅಂತ ಚೆನ್ನಾಗಿ ಅರ್ಥ ಆಗುವಂತೆ ತಿಳಿಸ್ತಾರಲ್ವ. ಹಾಗೆ ಪ್ರತಿದಿನವೂ ನಾವು ಬೆಳೀತಾ ಇರಬೇಕು, ಪ್ರೋಗ್ರೆಸ್ ಆದ ಮುಂದೆ ಅಭಿವೃದ್ಧಿ ಪಡಿತಾ ಇರಬೇಕಲ್ವಾ. ಈಗ ಎಲ್ರಿಗೂ ದಿನ ದಿನ ಬೆಳೀತಾ ಇದೆಯೋ ಇಲ್ವೋ ಶರೀರ, ನಮ್ಮ ಬಾಡಿ ಬೆಳೀತಾ ಇದೆಯೋ ಇಲ್ವೋ, ಶರೀರ ಬೆಳೀತಾ ಇದೆಯೋ.